ತಮ್ಮಲ್ಲಿ ಮೊದಲಾಗಿ ಕ್ಷಮೆಯನ್ನು ಯಾಚಿಸುತ್ತಾ 39 ವರ್ಷದ ತಿರುಗಾಟವನ್ನು ಪೂರೈಸಿದಂಥ ನಮ್ಮಿ ಪೆರಡೂರು ಮೇಳ ಇದೀಗ 40ನೇ ವರ್ಷದ ತಿರುಗಾಟಕ್ಕೆ ಕಟ್ಟಿಕೊಂಡು ನಿಂತಿದೆ. ನೂತನ ಮತ್ತು ಹಳೆಯ ಕಲಾವಿದರ ಕೂಡುವಿಕೆಯೊಂದಿಗೆ ಪ್ರೊಫೆಸರ್ ಪವನ್ ಕಿರಣ್ ಕೆರೆ ವಿರಚಿತ ಪರ್ಣಕುಟೀರ ಎಂಬ ಒಂದು ಸುಂದರವಾದ ಕಥಾನಕವನ್ನು ಒಳಗೊಂಡು ಈ ವರ್ಷದ ನಮ್ಮ ತಿರುಗಾಟದ ದಿಗ್ವಿಜಯಕ್ಕೆ ನಾವೆಲ್ಲ ಹೊರಟು ನಿಂತಿದ್ದೇವೆ. ಹೊರಟಿರುವಂಥ ನಮ್ಮ ಸಂಸ್ಥೆಯನ್ನು, ನಮ್ಮ ಸಂಸ್ಥೆಯ ಎಲ್ಲ ಕಲಾವಿದರನ್ನು ತಾವೆಲ್ಲ ಪ್ರೀತಿಪೂರ್ವಕ ಆಶೀರ್ವಾದದಿಂದ ನಮ್ಮನ್ನು ಹರತಿ ಹಾರೈಸಿ ಯಕ್ಷಗಾನ ದಿಗ್ವಿಜಯದತ್ತ ಸಾಗುತ್ತಿರುವಂತಹ ನಮ್ಮ ತಂಡಕ್ಕೆ ತಾವೆಲ್ಲ ಶುಭವನ್ನು ಹಾರೈಸಬೇಕೆಂಬುದಾಗಿ ತಮ್ಮೆಲ್ಲರಲ್ಲಿ ಕರಜೋಡಿಸಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಇವತ್ತಿನ ನಮ್ಮಿ ಪ್ರಥಮ ಈ ಒಂದು ಸೇವೆ ಆಟಕ್ಕೆ ಆಗಮಿಸಿರುವಂತ ಎಲ್ಲ ಅಭಿಮಾನಿ ಬಂಧುಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅನಂತ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಹಾಗೆ ಕ್ಷೇತ್ರದ ಆಡಳಿತ ವರ್ಗದವರಿಗೂ, ಕ್ಷೇತ್ರದ ಅರ್ಚಕ ವೃಂದದವರಿಗೆ, ಊರ ಭಕ್ತಾಭಿಮಾನಿಗಳಿಗೆ ಹಾಗೂ ಎಲ್ಲ ಅಭಿಮಾನಿ ಬಂಧುಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅನಂತ ಧನ್ಯವಾದಗಳು. 39 ವರ್ಷದಲ್ಲೂ ಸಹ ನಮಗೆ ನಮ್ಮ ಸಂಸ್ಥೆಗೆ ಹೆಚ್ಚಿನ ರೀತಿಯ ಪ್ರೋತ್ಸಾಹ ಸಹಕಾರಗಳನ್ನು ತಾವು ಮಾಡಿದ್ದೀರಿ. ಅದೇ ರೀತಿ ಈ ಬಾರಿಯೂ ಸಹ ನಮ್ಮ ಸಂಸ್ಥೆಯ ಕಾರ್ಯಕ್ರಮಗಳನ್ನು ತಾವೆಲ್ಲ ಮಾಡಿಸಿ ನಮ್ಮ ಸಂಸ್ಥೆಗೆ ಇನ್ನಷ್ಟು ಮತ್ತಷ್ಟು ಪ್ರೋತ್ಸಾಹವನ್ನು ನೀಡಬೇಕೆಂಬುದಾಗಿ ಸಮಸ್ತ ಯಕ್ಷಗಾನ ಪ್ರೇಮಿಗಳಲ್ಲಿ ನಾವು ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಹಾಗೆ ನಮ್ಮ ಕೆಲವೊಂದು ಕಾರ್ಯಕ್ರಮಗಳ ಮುನ್ನೋಟ ನಾಳೆ ರಾತ್ರಿ ಸಂಜೆ 5:30ರಿಂದ ಟೌನ್ ಹಾಲ್ ನಲ್ಲಿ ಕಾಲಮಿತಿಯ ಪ್ರದರ್ಶನವಾಗಿ ಬ್ರಹ್ಮಕಪಾಲ ಎಂಬ ಪೌರಾಣಿಕ ಆಖ್ಯಾನವನ್ನು ಆಡಲಿಕ್ಕಿದ್ದೇವೆ. 22/11/24 ಬೆಳವೆಯಲ್ಲಿ ರಾತ್ರಿ 8 ಗಂಟೆಯಿಂದ 2 ಗಂಟೆ ತನಕ ಕಾಲಮಿತಿಯ ಪ್ರದರ್ಶನವಾಗಿ ವೀರಾಂಜನೇಯ ಎಂಬ ಪೌರಾಣಿಕ ಆಖ್ಯಾನ. 23/11/24 ಬ್ರಹ್ಮಾವರ ಗಾಂಧಿ ಮೈದಾನದಲ್ಲಿ ಗುರುದತ್ ಸಾಲಿಗ್ರಾಮ ಇವರ ನೇತೃತ್ವದಲ್ಲಿ ಅದ್ದೂರಿಯ ನಮ್ಮ ಈ ವರ್ಷದ ಪ್ರಸಂಗ ಪರ್ಣಕುಟೀರ ಇದರ ಬಿಡುಗಡೆಯ ಸಮಾರಂಭ ಕಾರ್ಯಕ್ರಮ ಮತ್ತು ಪ್ರದರ್ಶನವಿದೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮೆಲ್ಲ ಕಲಾವಿದರನ್ನು, ಸಂಸ್ಥೆಯನ್ನು, ಕಾರ್ಯಕ್ರಮದ ವ್ಯವಸ್ಥಾಪಕರನ್ನು ಪ್ರೋತ್ಸಾಹಿಸಬೇಕೆಂಬುದಾಗಿ ಅವರ ಪರವಾಗಿ ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ 24/11/24 ಹೆಬ್ರಿಯಲ್ಲಿ ಪರ್ಣಕುಟೀರ, 26/11/24 ಮುದ್ದೂರಿನಲ್ಲಿ ಪರ್ಣಕುಟೀರ, 9/12/24 ಮುನಿಯಾಲಿನಲ್ಲಿ ಪರ್ಣಕುಟೀರ, 10/12/24 ಪಾದೇಮಠದಲ್ಲಿ ಪರ್ಣಕುಟೀರ, 7/12/24 ಉಡುಪಿಯಲ್ಲಿ ಪರ್ಣಕುಟೀರ ಎಂಬ ಯಕ್ಷಗಾನ ಪ್ರದರ್ಶನವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಾಧ್ಯಾದಷ್ಟು ಮಂದಿ ಭಾಗವಹಿಸಿ ಕಾರ್ಯಕ್ರಮದ ವ್ಯವಸ್ಥಾಪಕರನ್ನು, ಆಟ ಆಡುವ ಸಂಸ್ಥೆಯನ್ನು, ಕಲಾವಿದರನ್ನು ಪ್ರೋತ್ಸಾಹಿಸಬೇಕೆಂಬುದಾಗಿ ಆಯಾಯ ಸಂಘಟಕರ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ವಿಶೇಷವಾಗಿ ನಮ್ಮ ಸಂಸ್ಥೆಯ ಮೇಲೆ, ನಮ್ಮ ಯಜಮಾನರ ಮೇಲಿನ ಅಭಿಮಾನದಿಂದ ಪ್ರತಿ ವರ್ಷ ನಮ್ಮ ಮೇಳ ಎಂಬ ಒಂದು ಪ್ರೀತಿಯಿಂದ ಶಿರುವ ಮಂಚಕಲ್ ಐಶ್ವರ್ಯ ಜ್ಯುವೆಲ್ ಇದರ ಮಾಲಕರಾಗಿರುವಂತ ದಿನೇಶ್ ಆಚಾರ್ಯ ಇವರು ಅನಂತ ಪದ್ಮನಾಭನಿಗೆ ಬಾಳೆಹಣ್ಣಿನ ಸೇವೆ ಮಾಡಿಸಿ ಇಡೀ ಬಂದಂತ ಎಲ್ಲ ಕಲಾವಿದರಿಗಿರ್ಬೋದು, ಕಲಾಭಿಮಾನಿಗಳ ಬಾಯಿಯನ್ನು ಸಿಹಿ ಮಾಡಿಸುವಂತ ಒಂದು ಕೆಲಸವನ್ನು ಪ್ರತಿ ವರ್ಷ ಅವರು ಮಾಡ್ತಾ ಇದ್ದಾರೆ. ಅನಂತ ಪದ್ಮನಾಭ ಇದಕ್ಕೂ ಹೆಚ್ಚಿನ ಸೇವೆ ಮಾಡಿಸುವಂತ ಶಕ್ತಿ ನಮ್ಮ ಐಶ್ವರ್ಯ ಜ್ಯುವೆಲ್ ಮಾಲಕರಾಗಿರುವಂತ ದಿನೇಶ್ ಆಚಾರ್ಯರಿಗೆ ನೀಡಲಿ ಎಂಬುದಾಗಿ ನಮ್ಮೆಲ್ಲರ ಅಭಿಮಾನದ ಚಪ್ಪಾಳೆಯೊಂದಿಗೆ ನಮ್ಮ ದಿನೇಶ್ ಆಚಾರ್ಯ ಶಿರೋಮಂಚಕಲ್ ಇವರನ್ನು ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಹಾಗೆ ಇನ್ನೊಂದು ನೋವಿನ ಸಂಗತಿ, ಯಕ್ಷಗಾನ ಕ್ಷೇತ್ರದಲ್ಲಿ ತೆಂಕು ಮತ್ತು ಬಡಗು ದಿಕ್ಕಿನಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಉದಯೋನ್ಮುಖವಾಗಿ ಬೆಳೆದು ಬರುತ್ತಿರುವಂತ ಭಾಗವತರಾಗಿರುವಂತ ಗಣೇಶ್ ಹೆಬ್ರಿ ಇವರ ಮಗನಿಗೆ ಒಂದು ಕಾಯಿಲೆಯಿಂದ ಅವರು ಅನಾರೋಗ್ಯದಲ್ಲಿ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ. ಅನೇಕ ಅಭಿಮಾನಿಗಳಿಂದ ಸಹಾಯ ಹಸ್ತವನ್ನು ಚಾಚುತ್ತಾ ಇದ್ದಾರೆ. ಆದ್ರೆ ಒಂದು ಮಾತೇ ಉಂಟು, ಯಾಕಂದ್ರೆ ಒಬ್ಬ ಕಷ್ಟಕಾಲದಲ್ಲಿರುವಂತ ವ್ಯಕ್ತಿಗೆ ತಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಆದ್ರಿಂದ ನಾವು ನಮ್ಮ ಸಂಸ್ಥೆಯ ಎಲ್ಲ ಕಲಾವಿದರು ಜೊತೆಯಲ್ಲಿ ನಾನು ಸೇರಿ ಒಂದು ಮೊತ್ತವನ್ನು ಗಣೇಶ್ ಕುಮಾರ್ ಮಗರ ಚಿಕಿತ್ಸೆಗಾಗಿ ನಾವು ನೀಡ್ತಾ ಇದ್ದೇವೆ. ಆ ಒಂದು ಹಣವನ್ನು ನಿಜವಾಗಿ ಇವತ್ತು ಗಣೇಶ್ ಕುಮಾರ್ ಭಾಗವತರವರು ಬರಬೇಕಿತ್ತು. ಅವರಿಗೆ ಮಗನ ಆರೈಕೆಯಲ್ಲಿ ಬೆಂಗಳೂರಿನಲ್ಲಿ ಇದ್ದ ಕಾರಣ ಅವರು ಬರ್ಲಿಕ್ಕೆ ಆಗ್ಲಿಲ್ಲ. ಅದನ್ನು ನಮ್ಮ ಹತ್ರ ನಿವೇದನೆ ಮಾಡಿಕೊಂಡಿದ್ದಾರೆ. ನಾವು
ಹಣವನ್ನು ನಮ್ಮ ಈ ಒಂದು ಸ್ಥಳವಂದಿಗರಾಗಿರುವಂತಹ ಪ್ರವೀಣ್ ಪೆರಡೂರ್ ಅವರು ಅವರಿಗೆ ಮುಡಿಸ್ತಾ ಇದ್ದಾರೆ. ವೇದಿಕೆಗೆ ನಮ್ಮ ಮೇಳದ ಹಿರಿಯ ಕಲಾವಿದರಾಗಿರುವಂತಹ ಯಲಗುಪ್ಪ ಸುಬ್ರಹ್ಮಣ್ಯ ಹೆಗಡೆ ಹಾಗೂ ಸುಧೀರ್ ಪೂರ್ ಅವರು ಎಲ್ಲ ವೇದಿಕೆ ಬಂದು ಈ ಹಣವನ್ನು ಪ್ರವೀಣ್ ಪೆರಡೂರ್ ಅವರು ಬಂದು ಸ್ವೀಕರಿಸಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದಾರೆ. ತಮ್ಮಲ್ಲಿ ಯಾರಾದರೂ ನಮ್ಮ ಗಣೇಶ್ ಭಾಗವತರ ಮಗನ ಚಿಕಿತ್ಸೆಗೆ ಸಹಾಯ ಮಾಡುವ ಮನಸ್ಸುಳ್ಳವರು ನಮ್ಮ ಪ್ರವೀಣ್ ಪೆರಡೂರ್ ನಮ್ಮ ಸಂಪರ್ಕಿಸಿ ಅವರಿಗೆ ಸಹಾಯ ಮಾಡಬಹುದು ಎಂಬುದಾಗಿ ನಮಗೆಲ್ಲ ತಿಳಿಯಪಡಿಸುತ್ತಾ, ನಾವು ಕೊಟ್ಟಿರುವಂತ ಈ ಕಿಂಚಿತ್ತು ಹಣ ಎಲ್ಲಿಗೂ ಸಾಲದು, ಆದರೆ ಅವರ ಮಗ ಆದಷ್ಟು ಬೇಗ ಗುಣಮುಖ ಆಗಿ ಬರಲಿ ಎಂಬುದಾಗಿ ನಾವೆಲ್ಲ ದೇವರಲ್ಲಿ ಮನಸಾರ ಪ್ರಾರ್ಥಿಸಿಕೊಳ್ಳೋಣ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನೇರ ಪ್ರಸಾರವನ್ನು ನೀಡುತ್ತಿರುವಂತಹ ಮಲ್ಯಾಡಿ ಮತ್ತು ಅವರ ಬಳಗದವರಿಗೆ ಹಾಗೂ ನಮ್ಮ ಸುದರ್ಶನ್ ಮಂದರ್ತಿಯವರಿಗೆ, ಪ್ರವೀಣ್ ಪೆರಡೂರ್ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅನಂತ ಧನ್ಯವಾದಗಳು. ನಮ್ಮ ಈ ಒಂದು ಕಾರ್ಯಕ್ರಮದ ಪ್ರಸಾರವನ್ನು ಮಾಧ್ಯಮದಲ್ಲಿ ಪ್ರಸಾರ ಮಾಡಿರುವಂತಹ ಪತ್ರಕರ್ತರಿಗಿರುವುದು, ಜಾಲತಾಣದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅನಂತ ಧನ್ಯವಾದಗಳು. ವಿಶೇಷವಾಗಿ ನಮ್ಮ ಯಜಮಾನರಿಗೆ, ಈಗ ನಮ್ಮ ಯಜಮಾನರು ಪೆರಡೂರು ಮೇಳ ಮತ್ತು ಶ್ರೀ ಮರಳುಚಿಕ್ಕು ಕೃಪಾ ಪೋಷಿತ ಮಂಡಳಿ ಹಾಲಾಡಿ ಈ ಎರಡು ಮೇಳದ ಯಜಮಾನರಾಗಿದ್ದಾರೆ. ಈ ವರ್ಷ ನಮ್ಮ ಯಜಮಾನಿಕೆಗೆ ಒಂದು ಹೊಸ ಗರಿ ಸೇರ್ಪಡೆ ಆದಂತೆ ಸಿಗಂದೂರು ಮೇಳವನ್ನು ನಮ್ಮ ಯಜಮಾನರಿಗೆ ಈ ವರ್ಷ ಪ್ರೀತಿ ಕೊಡುವುದಕ್ಕೆ ಅವರು ವಹಿಸಿರುತ್ತಾರೆ. ತ್ರಿವಳಿ ಮೇಳದ ಯಜಮಾನರಾಗಿ ವೈ ಕರುಣಾಕರ್ ಶೆಟ್ಟರು ಮುಂದಿನ ಕಾರ್ಯವನ್ನು ನಿರ್ವಹಿಸಲಿಕ್ಕಿದ್ದಾರೆ. ಪೆರಡೂರು, ಹಾಲಾಡಿ ಹಾಗೂ ಸಿಗಂದೂರು ಈ ಮೂರು ಮೇಳದ ಕಾರ್ಯಕ್ರಮಗಳು ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಿ ಎಂಬುದಾಗಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಮೂರು ಮೇಳಕ್ಕೆ ತಾವೆಲ್ಲ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಬೇಕೆಂಬುದಾಗಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ಮತ್ತೊಮ್ಮೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿರುವಂತಹ ಎಲ್ಲ ಅಭಿಮಾನಿ ಬಂಧುಗಳಿಗೆ ತಲೆಬಾಗಿ ವಂದನೆಯನ್ನು ಸಲ್ಲಿಸಿ ಕಥಾಭಾಗವನ್ನು ಮುನ್ನಡೆಸಲು ತಮ್ಮೆಲ್ಲರ ಅನುಮತಿಯನ್ನು ಕೇಳ್ತಾ ಇದ್ದೇವೆ. ಯಕ್ಷಗಾನಂ ವಿಶ್ವ.